ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಪರಂ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಕೆಡಿಪಿ ಸಭೆ. ಕೊರಟಗೆರೆ ಪಟ್ಟಣ ಪಂಚಾಯತ್ ಸಭಾಂಗಣದಲ್ಲಿ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಕೆಡಿಪಿ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತುಮಕೂರು ಗ್ರಾಮಾಂತರ, ಮಧುಗಿರಿ, ಕೊರಟಗೆರೆ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ರು. ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಅಂದಾಜು ಪಟ್ಟಿಗಳನ್ನು ಆಡಳಿತಾತ್ಮಕ ಅನುಮೋದನೆಗಾಗಿ ಸಲ್ಲಿಸಿದೆ. ಯಾರು ಇದೆಲ್ಲ ನೋಡೋರು? ಪ್ರಭು, ಯಾರು ನೋಡೋರು? ಯಾರೇ ನೋಡೋದು? ಆಯ್ತು, ಇವನು ಈ ಪ್ರಗತಿ ಏನಂತ ಕೊಟ್ಟರು ನೋಡಿ. ನೀವು ನೋಡ್ಲಿಲ್ಲ ಇದು? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಪ್ಪ ನೀನು. ಇದನ್ನ ಯಾರು ನೋಡೋದು? ಅವರು ಮೊನ್ನೆ ಸಾಹೇಬರು ಮೀಟಿಂಗ್ ಅಲ್ಲಿ ಮಾಡಿ ಅವರೇ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ನೀವು ನೋಡೋದಿಲ್ವಾ? ನೀವು ನೋಡೋದಿಲ್ಲ ಇದು. 11 ವರ್ಷ ಟೆಂಡರ್ ಕಾಲ್ ಮಾಡಿದೀವಿ ಸರ್. ಅವ್ರು ತಗೊಂಡ್ ಬಂದು ಕೊಟ್ಮೇಲೆ ಟೆಂಡರ್ ಮಾಡಿದೀವಿ ಸರ್. ಫುಲ್ ಅಲ್ಲಪ್ಪ, ಮೀಟಿಂಗ್ ಬರೋಕ್ ಮುಂಚೆ ನೋಡಿದೆ ಸರ್. ನೋಡ್ಲಿಲ್ವಾ? ಇಲ್ಲಿ ಮಾತ್ರ ಕೊಟ್ಟಿದ್ದಾರೆ ಸರ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇದೆ ಅಂತ ಬರ್ಕೊಂಡವ್ರು. ಇಲ್ಲ ಸರ್, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿ ಟೆಂಡರ್ ಕಾಲ್ ಮಾಡಿದೀವಿ. ಮತ್ತೆ ಯಾಕೆ ಹಂಗೆ ಬರ್ತಾ ಇದೆ? ಅವ್ರಿಗೆ ಲ್ಯಾಕ್ ಆಫ್ ನಾಲೆಡ್ಜ್. ನಾಲೆಡ್ಜ್ ಇದೆ ಅಲ್ವಾ? ಇನ್ನು ಸಭೆಯಲ್ಲಿ ಮಾತನಾಡಿದ ಪರಮೇಶ್ವರ್, ನಾನು ಹಳ್ಳಿಗಳಿಗೆ ಹೋದಾಗ ಸರ್ಕಾರಿ ಶಾಲೆಯ ಕೊಠಡಿಗಳು ಶಿಥಿಲವಾಗಿರುವುದು ಕಂಡುಬಂದಿವೆ. ಎಷ್ಟು ಶಾಲೆಗೆ ಕೊಠಡಿಗಳು ಬೇಕು, ಶೌಚಾಲಯಗಳ ಕೊರತೆ ಎಷ್ಟಿದೆ ಎಂಬುದರ ಬಗ್ಗೆ ನನಗೆ ಮಾಹಿತಿ ಕೊಡಿ ಎಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಅಲ್ಲದೆ ಕೊರಟಗೆರೆ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ. ಪಟ್ಟಣ ಪಂಚಾಯತ್ ಮತ್ತು ಗ್ರಾಮೀಣ ಭಾಗದಲ್ಲಿ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದು ತಿಳಿಸಿದ್ದಾರೆ. ಬಳಿಕ ಜಲಜೀವನ್ ಮಿಷನ್ ಕಾಮಗಾರಿ ಯಾವಾಗ ಮುಗಿಸ್ತೀರಿ? ಇನ್ನೆಷ್ಟು ದಿನ ಕಾಮಗಾರಿ ಮುಗಿಸಲು ಸಮಯ ಬೇಕು? ಕೂಡಲೇ ಹಳ್ಳಿಗಳಲ್ಲಿ ಮಾರ್ಚ್ ಒಳಗೆ ಕಾಮಗಾರಿಗಳನ್ನು ಮುಗಿಸಿ ನೀರಿನ ಸಂಪರ್ಕ ಕಲ್ಪಿಸಿ. ಕಾಮಗಾರಿ ಲ್ಯಾಪ್ಸ್ ಆದರೆ ಅದಕ್ಕೆ ಇಲಾಖೆಯವರೇ ಜವಾಬ್ದಾರಿ. ಬೇಜವಾಬ್ದಾರಿ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾವುದು ಎಕ್ಸ್ಟೆನ್ಷನ್ ಕೊಡೋದಿಲ್ಲ. ನೀವು ವಿದಿನ್ ದಿ ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಲ್ಯಾಬ್ಸ್ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ನೀವೇ ಯಾರು ಲ್ಯಾಬ್ಸ್ ಮಾಡ್ತಿರೋ ಆ ಅಧಿಕಾರಿ ಜವಾಬ್ದಾರಿ. ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾಕಂದ್ರೆ ನಿಮ್ಗೆ ಬೇಗ ಮಾಡಿಸೋದಕ್ಕೆ ನಿಮ್ಗೆ ಎಲ್ಲಾ ರೀತಿಯ ಕ್ಲಿಯರೆನ್ಸ್ ಕೊಟ್ಟು ಬೇಗ ಮಾಡಿದ್ರು ಕೂಡ ನೀವು ಲ್ಯಾಬ್ಸ್ ಮಾಡಿದ್ರೆ ಯಾರು ಜವಾಬ್ದಾರಿ? ನಿಮ್ದೇ ಜವಾಬ್ದಾರಿ ಅಲ್ವಾ? 369 ಹ್ಯಾಬಿಟೇಷನ್ ಕವರ್ ಆಗಬೇಕು. ಹೌದಾ? ಅಂದ್ರೆ ಅಷ್ಟು ಹಳ್ಳಿಗಳು. ನೀವು ಈಗ ಫಿಸಿಕಲಿ ಚೆಕ್ ಮಾಡಿದ್ರೆ 120 ಮಾತ್ರ ಕಂಪ್ಲೀಟ್ ಆಗಿದೆ ಅಲ್ವಾ? 147 ಅಂಡರ್ ಪ್ರೋಗ್ರೆಸ್ ಇದೆ. ಹೌದು, ಯಾವಾಗ ಕಂಪ್ಲೀಟ್ ಮಾಡಿದ್ರಿ? ಸ್ಟಾರ್ಟ್ ಮಾಡಿದ್ದೆ ಅವಾಗ 3 and 4 2023 ಹಿಂದೆ 6 months ಅಲ್ಲಿ ಎಲ್ಲ ಮುಗೀತು. ಇನ್ನೊಂದು 6 months ಅಲ್ಲಿ ಎಲ್ಲ ಗ್ಯಾರಂಟಿ ಮುಗಿಯುತ್ತಾ? ಹೌದು ಸರ್. ಅಲ್ಲ, ಅಂತರ್ಕ ಜಲವನ್ನು ಮುಗಿಯುತ್ತಾ? ಮುಗಿತೆ ಸರ್. 73 ಮುಗಿದಿದೆ ಸರ್. ಇನ್ನೂ ಕೆಲವೆಲ್ಲ 23 ಮುಗಿದಿದೆ. ಇನ್ನು 73 269ಕ್ಕೆ 73 ಮುಗಿದಿದೆ. ಮತ್ತೆ ಇನ್ನು 59 ಟೆಂಡರ್ ಎಲ್ಲ ಲೆಕ್ಕ ಹಾಕಿದ್ರು ಕೂಡ ನಿಮ್ಗೆ ಕಂಪ್ಲೀಟ್ 369. ಇದಲ್ಲದೆ ಸರಿಯಾಗಿ ಸಮರ್ಪಕ ಅಂಕಿ ಅಂಶದ ಮಾಹಿತಿ ತರದೆ ಸಭೆಗೆ ಹಾಜರಾಗಿದ್ದ ಅಧಿಕಾರಿಗಳಿಗೆ ಪರಮೇಶ್ವರ್ ಕ್ಲಾಸ್ ತೆಗೆದುಕೊಂಡ್ರು. ಕಾಮಗಾರಿಯ ಪ್ರಗತಿಯ ಮಾಹಿತಿ ಕೇಳಿದ್ರೆ ಆ ಕಡೆ ಈ ಕಡೆ ಏನ್ ನೋಡ್ತೀರಾ? ಮಾಹಿತಿ ಏನಿದೆ ಅದನ್ನ ಹೇಳ್ರಿ. ಸಮರ್ಪಕ ಅಂಕಿ ಅಂಶದ ಮಾಹಿತಿ ತರದೆ ಸಭೆಗೆ ಏನಕ್ಕೆ ಬರ್ತೀರಾ ನೀವು ಎಂದು ಜಿಲ್ಲಾ ಪಂಚಾಯತ್ ಎಡಬ್ಲ್ಯೂ ಮಂಜುನಾಥ್ಗೆ ಕ್ಲಾಸ್ ತೆಗೆದುಕೊಂಡ್ರು.
ಇದು ಮಾಡಿದಿರಲ್ಲ, ಇದು ಅಬ್ಸ್ಟ್ರಾಕ್ಟ್ ಮಾಡಿದಿರಲ್ಲ, ಇದು ಒಳ್ಳೆ extension. ಇದ್ರ ಪ್ರಕಾರ ಡಾಕ್ಯುಮೆಂಟ್ ಇರ್ಬೇಕು. ಎಲ್ಲಿದೆ ಮೊಬೈಲ್ ಮಾಡ್ಬೇಕು. ಯಾರು ಮಾಡಿ ಕೊಡ್ತಾರೋ, ತಾಲೂಕು ಮಾಡ್ತೀರೋ, ನೀವು ಮಾಡ್ತೀರೋ, ನೀವು ಗೈಡ್ ಮಾಡೋದಲ್ವಾ? ನಮ್ಮ ಇವು ಅವರು ರೆಡಿ ಮಾಡಿದ್ದೀನಿ ಸರ್. ಎಲ್ಲಿ ಮಾಡ್ಯವ್ರೆ? ಏನಮ್ಮ ಮಾಡಿದ್ಯಾ? ಏನ್ ಡೇಟಾ ಮಾಡಿದ್ಯಾ? ಪುಸ್ತಕನ ಎಲ್ಲಿದೆ? ಬುಕ್ಲೆಟ್ ಅಕಾರ್ಡಿಂಗ್ ಟು ದಿಸ್ ಬುಕ್ಲೆಟ್ ಇದೆಯಾ? ಏನ್ ಸಾರಿ ಅವ್ರು ಹೇಳಿದ್ದೀಗ ನಾವು ಸುಮ್ಮನೆ ಬಾಯಲ್ಲಿ ಹೇಳಿದ್ ಕೇಳ್ಕೊಂಡು ಕೂತ್ಕೋಬೇಕಾ? ಇಷ್ಟೊಂದು ಜನ ಆಫೀಸರ್ಸ್ ಇದ್ದೀರಾ, ಒಬ್ರು ನೆಟ್ಟಿಗೆ ಇದನ್ನ ನೋಡಿ ಸರಿಯಾಗಿ ಮೀಟಿಂಗಿಗೆ ಯಾವ ತರ ಡೇಟಾ ಇಟ್ಬೇಕು ಅಂತ ಗೊತ್ತಿಲ್ಲ. ಏನು ಹೇಳಬೇಡ, ಇವೆಲ್ಲ ಹೇಳ್ಕೊಡ್ಬೇಕು. ಸಿಎಂ ವಿಶೇಷ ಅನುದಾನದಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ 16 ಮುಖ್ಯ ರಸ್ತೆಯ ಕಾಮಗಾರಿಗಳಿಗೆ 10 ಕೋಟಿ ಅನುದಾನ ಬಂದಿದೆ. ರಸ್ತೆ ಕಾಮಗಾರಿಯ ಗುಣಮಟ್ಟ ನೋಡಿಕೊಳ್ಳುವುದು ಅಧಿಕಾರಿಗಳ ಪ್ರಮುಖ ಕರ್ತವ್ಯ. ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೆಸಿ ಎಂದು ಸೂಚನೆಯನ್ನ ನೀಡಿದ್ದಾರೆ. ಎನ್ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ. ಯಾರು ಮಾಡಿದ್ದು? ನೀವೇನು ಮಾಡಿದ್ರು? ಯಾರು ಇದೆಲ್ಲ ನೋಡೋದು? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮ ನೀನು ಇದನ್ನ ಯಾರು ನೋಡೋದು? ಇದನ್ನ ಯಾರೇ ನೋಡೋದು? ನಿಮಗೆ ನಾಲೆಡ್ಜ್ ಇದೆ ಅಲ್ವಾ?